ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕಳೆದ 2 ವರ್ಷದ ಹಿಂದೆ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದಂತಹ ಎಂ ವಿನಯ್ ಕುಮಾರ್ ಅವರು ಸಂಘದ ಅಭಿವೃದ್ಧಿಗಾಗಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದು, ಹಾಲು ಉತ್ಪಾದಕರಿಗೆ ತಾವು ಸಂಘಕ್ಕೆ ಪೂರೈಸಿದ ಹಾಲನ್ನು ಎಎಂಸಿಎಸ್ ಫಾರ್ಮರ್ ಆಪ್ ಮೂಲಕ ಉತ್ಪಾದಕರ ಮೊಬೈಲ್ ಸಂಖ್ಯೆಗೆ ಮಾಹಿತಿ ನೀಡುತ್ತಿರುವುದು ತಾಲೂಕಿಗೆ ಪ್ರಥಮವಾಗಿದೆ. ಸಿಬ್ಬಂದಿಯವರು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಲು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕಲ್ಪಿಸಿರುವುದು, ಹಾಲು ಉತ್ಪಾದಕರು ಸಂಘಕ್ಕೆ ಪೂರೈಸಿದ ಹಾಲಿನ ಬಟವಾಡೆ ಅವಧಿ ಮುಗಿದ ಮರುದಿನವೇ ಉತ್ಪಾದಕರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ಉತ್ಪಾದಕರಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಸೇರಿದಂತೆ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ಮಾಡಿರುವುದನ್ನು ಕಂಡು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಅವರ ಬಗ್ಗೆ ಅಧಿಕಾರಿಗಳು ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ರೀತಿಯಲ್ಲೂ ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ಅಂತಂದು ಪ್ರಶಸ್ತಿ ತಗೊಳ್ತಾನೆ ಇದೆ ವರ್ಷ ಒಂದು. ಇನ್ನು ಎರಡನೇದೇನಂತಂದ್ರೆ ನಮ್ಮ ತಾಲೂಕಿನ ಮಟ್ಟಕ್ಕೆ ಇವತ್ತು ವಿನಯ್ನ ಹೇಳ್ಬೋದು. ವಿನಯ್ ಹೊಸ ಕಾರ್ಯದರ್ಶಿಗಳು ಅವರು ಮಾಡಿರ್ತಕ್ಕಂಥ ಕೆಲಸ ಏನಂತಂದ್ರೆ ನಿಮ್ಮ ಗ್ರಾಮದಲ್ಲಿ ಫಾರ್ಮರ್ ಆ್ಯಪ್ನಿಂದ ಹಿಡಿದು AMCSಗೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಇದು ಉತ್ಪಾದಕರಿಗೆ ಒಳ್ಳೆಯ ಒಂದು ನಿದರ್ಶನ. ಏನಂತಂದ್ರೆ ಪ್ರತಿಯೊಂದನ್ನು ಡೀಟೇಲ್ಸ್ ಅವರ ಮನೆ ಜೋಬಲ್ಲಿ ಇರ್ತದೆ, ಮೊಬೈಲ್ಗಳಲ್ಲಿ. ನಿಮ್ಮ ಮೊಬೈಲಿಗೆ ಮಾಡಿಕೊಟ್ಟಿದ್ದಾರೆ ಈಗಾಗಲೇ. ಇದು ಉತ್ತಮವಾದ ರೀತಿ. ಇಷ್ಟು ಯಾವ ರೀತಿ ನಡ್ಕೊಂಡು ಬಂತು ಅದೇ ಪ್ರಕಾರ ಇಲ್ಲಿ ಯಾವುದು ಕುಂದುಕೊರತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೆಕ್ರೆಟರಿ ಈಗಾಗಲೇ ಇವರು 4ನೇವರು 5ನೇವರು ಅವರು ಸಹ ನಮ್ಮ ಸಿಬ್ಬಂದಿಯವರು ಬಹಳ ಜಾಗರೂಕತೆಯಿಂದ ಭಯಭಕ್ತಿ ಇಟ್ಕೊಂಡು ಈ ಒಂದು ಸರ್ಕಾರ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಸರ್ಕಾರ ಸ್ಪರ್ಶಿಲ್ಲ. ಇವನ್ ಆಯಿತು ವಿಚಾರದಲ್ಲಿ ಕೂಡ ಏನು ಕುಂದುಕೊರತೆ ಒಂದು ಅಬ್ಜೆಕ್ಷನ್. ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಆವರಣದಲ್ಲಿ ನಡೆಯಿತು. ಸಭೆಯನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ವಿಸ್ತರಣಾಧಿಕಾರಿ ವಿ ಶ್ರೀನಿವಾಸರವರು ಸಂಘದ 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆ ವರದಿಯನ್ನ ಮಂಡಿಸಿದರು. ಸಂಘವು ಉತ್ಪಾದಕರಿಂದ 3,51,50,581 ರೂಪಾಯಿ ಮೊತ್ತದ ಹಾಲು ಖರೀದಿ ಮಾಡಿದ್ದು, ಇದರಲ್ಲಿ ಸಂಘಕ್ಕೆ 17,65,522 ರೂಪಾಯಿಗಳ ಲಾಭಾಂಶ ಬಂದಿದ್ದು, ಶೇಕಡಾ 2 ರೂಪಾಯಿ 14 ಪೈಸೆಯಂತೆ 7,55,336 ರೂಪಾಯಿಗಳು ಬೋನಸ್ ಅನ್ನ ಉತ್ಪಾದಕರಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಇದು ಖರೀದಿಗಳಾಗಿರ್ತಕ್ಕಂಥದ್ದು ಉತ್ಪಾದಕರಿಂದ ಹಾಲು ಖರೀದಿ ಮಾಡಿದ್ದು 3,51,50,581 ರೂಪಾಯಿ 59 ಪೈಸೆ. ನಿವ್ವಳ ಲಾಭ 17,65,522 ರೂಪಾಯಿ 63 ಪೈಸೆ ಸಂಘ ನಿವ್ವಳ ಲಾಭ ಗಳಿಸಿದೆ. ವರ್ಷ ಏನು ನಿವ್ವಳ ಲಾಭ ಬಂತು, ನಿವ್ವಳ ಲಾಭವನ್ನು ವಿಲೇವಾರಿ ಮಾಡಬೇಕಾಗ್ತದೆ. 17,65,522 ರೂಪಾಯಿ 63 ಪೈಸೆ ನಿವ್ವಳ ಲಾಭ ಗಳಿಸಿದ್ದು. ಇದರಲ್ಲಿ ಆಪದ ನಿಧಿಗೆ 25% ತೆಗೆದಿಡಬೇಕಾಗ್ತದೆ. ಅದು 4,41,380 ರೂಪಾಯಿ 65 ಪೈಸೆ. ಸಹಕಾರ ಶಿಕ್ಷಣ ನಿಧಿಗೆ 2% ಅಂತೆ ತೆಗೆದಿಡಬೇಕಾಗ್ತದೆ. ಅದು 26,482 ರೂಪಾಯಿ 83 ಪೈಸೆ. ಷೇರು ಡಿವಿಡೆಂಟ್ ಏನು ಷೇರು ಮೊತ್ತ ಇದೆ 64,850 ರೂಪಾಯಿ ಷೇರು ಮೊತ್ತ ಇದೆ. ಅದಕ್ಕೆ 10% ಅಂತೆ 6,485 ರೂಪಾಯಿ. ಈ 3 ಖಾತೆಗಳ ಜಾತ ಹೂಡಿಕೆ ಆಗಿರ್ತಕ್ಕಂಥದ್ದು 12,91,174 ರೂಪಾಯಿ 15 ಪೈಸೆ. ಇದರಲ್ಲಿ 10% ಅಂತೆ ಕಟ್ಟಡ ನಿಧಿ ತೆಗೆದಿರಬೇಕಾಗ್ತದೆ. ಅದು 1,29,117 ರೂಪಾಯಿ 41 ಪೈಸೆ. ಈ 4 ಖಾತೆಗಳ ಜಾತ ಹೂಡಿಕೆ ಆಗಿರ್ತಕ್ಕಂಥದ್ದು 11,62,056 ರೂಪಾಯಿ 24 ಪೈಸೆ. ಇದರಲ್ಲಿ ಉತ್ಪಾದಕರಿಗೆ 65% ಬೋನಸ್ ಕೊಡಬೇಕಾಗ್ತದೆ. ಅದು 7,55,336 ರೂಪಾಯಿ 88 ಪೈಸೆ. ಹಾಗೂ ಸಿಬ್ಬಂದಿ ಬೋನಸ್ 10% ಅಂತೆ 1,16,205 ರೂಪಾಯಿ 67 ಪೈಸೆ. ದಾನ ಧರ್ಮ ನಿಧಿಗೆ 10% ಅಂತೆ 1,16,205 ರೂಪಾಯಿ 67 ಪೈಸೆ. ಸಹಕಾರ ಅಭಿವೃದ್ಧಿ ನಿಧಿ, ರಾಸುಗಳ ಅಭಿವೃದ್ಧಿ ನಿಧಿ, ಸಿಬ್ಬಂದಿ ಸದಸ್ಯರ ವಿಮಾ ನಿಧಿ ಈ 3 ಖಾತೆಗಳಿಗೆ ತಲಾ 5% ಅಂತೆ 58,102 ರೂಪಾಯಿ 88 ಪೈಸೆ ಈ ರೀತಿ ವಿಲೇವಾರಿ ಆಗಿರ್ತದೆ. ಈ ವರ್ಷದ ಬೋನಸ್ ಏನು ಬಂದಿದೆಯೋ ಬೋನಸ್ ಅನ್ನ ಖರೀದಿಗೆ ಭಾಗ ಮಾಡಿದಾಗ 2 ರೂಪಾಯಿ 14 ಪೈಸೆ ನಿಮಗೆ ಸದಸ್ಯರು ಇದು ಉತ್ಪಾದಕರಿಗೆ ಬೋನಸ್ ಸಿಗ್ತದೆ ಈ ವರ್ಷ.
ಲೀಟರ್ 100 ರೂಪಾಯಿ. 100 ರೂಪಾಯಿ. ಇದು ಹಣಕಾಸಿನಲ್ಲಿ ವ್ಯವಹಾರ ನಡೆಯೋದ್ರಿಂದ ಅಂಕಿಅಂಶಗಳು 100ಕ್ಕೆ ಅಂತ ಬರ್ತದೆ. ಖರೀದಿ ಆಧಾರದ ಮೇಲೆ ಹೌದು, ಖರೀದಿಯ ಮೊತ್ತಕ್ಕೆ ಡಿವೈಡ್ ಮಾಡ್ತಕ್ಕಂಥದ್ದು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಶಿಡ್ಲಘಟ್ಟ ಶಿಬಿರದ ಉಪ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಬಿಆರ್ ರವಿಕಿರಣ್ ಮಾತನಾಡಿ, ಹೈನುಗಾರರು ರಾಸುಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಸಮತೋಲನ ಆಹಾರ ನೀಡಿ ಹೈನುಗಾರಿಕೆ ಮಾಡಿದಲ್ಲಿ ಉತ್ತಮ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಪೂರೈಸಿ ಹೆಚ್ಚಿನ ಲಾಭ ಪಡೆದು ಸಂಘವನ್ನು ಆರ್ಥಿಕವಾಗಿ ಬಲಪಡಿಸಬೇಕೆಂದು ತಿಳಿಸಿದರು. ನೀವು ಆಟೋಮೆಟಿಕಲಿ ಸಂಘದಲ್ಲಿ ಸಾಕಷ್ಟು ನೋಡಿರ್ಬೋದು. ಸಂಘಕ್ಕೆ ಬಂದಾಗ ಬೇಸಿಗೆಗಾಲದಲ್ಲಿ ಹಾಲಿನ ಗುಣಮಟ್ಟನೂ ಸ್ವಲ್ಪ ಡೌನ್ ಆಗ್ತದೆ ಮತ್ತು ಸಂಘಕ್ಕೆ ಬರೋ ಅಂತ ಹಾಲಿನ ಪ್ರಮಾಣನೂ ಸಹ ಸ್ವಲ್ಪ ಡೌನ್ ಆಗ್ತದೆ. ಕಾರಣ ಏನು? ಆ ಟೈಮಲ್ಲಿ ಹಸಿ ಮೇವಿನ ಲಭ್ಯತೆ ಇರಲ್ಲ. ತಾನೇ ಒಣಮೇವೇನಿರ್ತದೆ ತಮ್ಮಲ್ಲಿ ಏನು ಲಭ್ಯತೆ ಇರ್ತದೆ ಅದನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪಶುಗಳಿಗೆ ನೀಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಟೋಮೆಟಿಕಲಿ ಸಂಘಕ್ಕೆ ಬರೋಂಥ ಹಾಲಿನ ಗುಣಮಟ್ಟ ಮತ್ತೆ ಪ್ರಮಾಣ ಎರಡೂ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ, ನಾವು ಯಾವ ರೀತಿ ಒಂದು ಊಟ ಮಾಡಬೇಕಾದ್ರೆ ಒಂದು ಈ ಕಡೆ ಅನ್ನ, ಈ ಕಡೆ ಮುದ್ದೆ, ಪಲ್ಯ, ಸಾರು, ಎಲ್ಲ ರೀತಿ ಏನೊಂದು ನಾವು ಸೊಪ್ಪು ಎಲ್ಲ ಒಂದು ಪ್ಲೇಟಲ್ಲಿ ಯಾವ ಥರ ಸಮತೋಲನವಾಗಿ ಅಂತ ತಿಂತೀವಿ, ಎಲ್ಲ ಪೋಷಕಾಂಶನೂ ನನ್ನ ದೇಹಕ್ಕೆ ಬರಲಿ ಅಂತ. ಅದೇ ರೀತಿಯಲ್ಲೇ ತಾವು ಹಸುಗಳಿಗೆ ನೀಡೋ ಅಂಥದ್ದನ್ನು ಅದನ್ನೇ ಪಾಲಿಸಬೇಕಾಗ್ತದೆ. ಒಂದು ಸಮತೋಲನ ಪಶು ಆಹಾರನ ನೀಡಬೇಕಾಗ್ತದೆ. ಸಮತೋಲನ ಪಶು ಆಹಾರ ಅಂತ ಅಂದರೆ ಈಗೇನಪ್ಪ ಅಂತ ಅಂದರೆ, ಈಗ ನಮ್ಮೊಂದು ಹಸುಗೆ ನಾವು ಅಂದಾಜು 20 kg ಮೇವನ್ನ ಹಸುಗೆ ನೀಡ್ತಾ ಇದ್ದೀರಾ ಅಂತ ಅಂದರೆ 15 kg ಹಸಿ ಮೇವಾಗಿರ್ಬೇಕಾಗ್ತದೆ. ಒಂದು ಕಾಲ್ ಭಾಗ ಒಣ ಆಹಾರ ಆಗಬೇಕಾಗ್ತದೆ. ಆಗಷ್ಟಿನ ಫ್ಯಾಟಿಗೆ ಅದು ನೇರವಾಗಿ ಸಂಬಂಧ ಇರೋ ಅಂಥದ್ದು. ಏನು ಮಾಡ್ತೀರಾ ನಮ್ಮ ರೈತರು? ಈಗ ಹಸಿ ಮೇವನ್ನ ಯಥೇಚ್ಛವಾಗಿ ಕೊಡ್ತಾ ಇರ್ತೀರಾ. ಹಸಿ ಮೇವಲ್ಲಿ ಏನಿರ್ತದೆ 80 ಭಾಗ ನೀರಿನಂಶ ಇರ್ತದೆ. ಈಗ ಹಸಿ ಮೇವಿನಲ್ಲಿ 80 ಭಾಗ ನೀರಿರ್ತದೆ, 20 ಭಾಗದಲ್ಲಿ ಪೋಷಕಾಂಶ ಬೇರೆ ಬೇರೆ ಅಂಶಗಳು ಹಸುಗೆ ಬೇಕಾದಂಥದ್ದು ಇರ್ತದೆ. ಅದಕ್ಕೆ ನೀವು ಉತ್ಪಾದಕರು ಫ್ಯಾಟ್ ಬರ್ದಲ್ಲೇ ಇರೋರು ಏನು ಮಾಡಬೇಕು ಅಂದರೆ, ಸ್ವಲ್ಪ ಆ ಸೀಮೆ ಹುಲ್ಲನ್ನೇನು ಬೆಳಗ್ಗೆ ಕಟ್ ಮಾಡ್ಕೊಂಡ್ ಬರ್ತೀರಾ, ಆ ಕಟ್ ಮಾಡ್ಕೊಂಡ್ ಬಂದಂಥ ಸೀಮೆ ಹುಲ್ಲನ್ನ ಒಂದು 6 ಅವರ್ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದಾಗ ಅದರಲ್ಲಿರೋ ಅಂಥ ನೀರಿನಂಶ ಕಡಿಮೆ ಆಗ್ತದೆ. ನೀರಿನಂಶ ಕಡಿಮೆ ಆದ ನಂತರ ಸಂಜೆ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಅದಕ್ಕೆ ಹಸುಗೆ ನೀಡಿದಂಥ ಸಂದರ್ಭದಲ್ಲಿ ಆ ನೀರಿನಂಶ ಸ್ವಲ್ಪ ತಿಂತಿದ್ರೇನೆ ಹಸುಗೆ ಏನಾಗ್ತದೆ, ಸ್ವಲ್ಪ ಮೇವು ತಿಂತಿದಂಗೆ ಹೊಟ್ಟೆ ತುಂಬ್ದಂಗೆ ಆಗ್ತದೆ. ಆಗ ತಿಂದ ನಂತರ ಅದು ಜಾಸ್ತಿ ಮೇವನ್ನ ಸೇವನೆ ಮಾಡಲ್ಲ. ಅದೇ ನೀವು ಕಾರಣ ಆಗ್ತದೆ. ಹಾಗಾಗಿ ನೀವು ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಾಗ್ತದೆ. ಮತ್ತೆ ಒಣಹುಲ್ಲೂ ಅಷ್ಟೇ ಯೂರಿಯಾ ಟ್ರೀಟ್ಮೆಂಟ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಒಂದು 10 kg ಒಣಹುಲ್ಲು ಇದೆ ಅಂತ ಅಂದ್ರೆ ಅದನ್ನ 100 ಗ್ರಾಮ್ ಯೂರಿಯಾ ಮತ್ತೆ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಒಂದು 12 ಅವರ್ಸ್ ಅದನ್ನ ನೀರ್ ಚಿಮುಕ್ಸ್ಬಿಟ್ಟು ಹಸುಗೆ ನೀಡೋ ಅಂತದನ್ನ ಯೂರಿಯಾ ಟ್ರೀಟೆಡ್ ಡ್ರೈ ಫಾರ್ಮ್ ಅಂತಾರೆ. ಆ ರೀತಿ ಮಾಡಿದಂತ ಸಂದರ್ಭದಲ್ಲಿ ಅದು ಏನಾಗ್ತದೆ ಅಂದ್ರೆ, ನೀವು ಒಣ ಹುಲ್ಲಿನ ಡೈಜೆಷನ್ ಏನು ಆಹಾರ ದೇಹದೊಳಗಡೆ ಡೈಜೆಷನ್ ಆಗಬೇಕು, ಅದರದ್ದು ಡೈಜೆಷನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಅದ್ರ ಮುಖಾಂತರ ಗುಣಮಟ್ಟ ಜಾಸ್ತಿ ಆಗಿ ನಾವು ಹಾಲಿನಲ್ಲಿ ಸಪ್ಲೈ ಆಗಲ್ಲ. ಅದನ್ನ ಬಳಕೆನ ತಾವು ಉತ್ಪಾದಕರು ಕಡಿಮೆ ಮಾಡಿದ ಸಂದರ್ಭದಲ್ಲಿ ಅದು ಹಸುಗಳು ಮಿನರಲ್ ಮಿಕ್ಸ್ಚರ್ನ ನೀವೇನ ಬಳಸಲಿಲ್ಲ ಅಂದ್ರೆ ಹಸುಗಳು ಸರಿಯಾಗಿ ಬೆದೆಗೆ ಬರಲ್ಲ. ಬೆದೆಗೆ ಬಂದ್ರೂ ಬೆದೆ ಲಕ್ಷಣಗಳು ಗೊತ್ತಾಗಲ್ಲ. ಮತ್ತೆ ಬೆದೆಗೆ ಬಂದ ನಂತರ ಸೆಮೆನ್ ಹಾಕಿಸಿದ್ರೆ ಅದು ಸೆಟ್ ಆಗೋ ಚಾನ್ಸಸ್ ಸಹ ಕಡಿಮೆ ಇರ್ತವೆ. ಹಾಗಾಗಿ ಮಿನರಲ್ ಮಿಕ್ಸ್ಚರ್ನ ಬಳಕೆ ಮಾಡೋ ಅಂಥದ್ದು ಮುಖ್ಯ ಆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಸಹ ಮಿನರಲ್ ಮಿಕ್ಸ್ಚರ್ನ ಬರೀ ಕೇವಲ ಡಿಗ್ರಿಗೋಸ್ಕರ ಸಂಘದಲ್ಲಿ ಬಳಸಿ ಅಂತ ಹೇಳಲ್ಲ. ನಾವು ಒಂದು ಹಸುವಿಂದ ವರ್ಷಕ್ಕೊಂದು ಕರು ಪಡೀಲಿಲ್ಲ ಅಂದ್ರೆ ಹೈನುಗಾರಿಕೆ ಲಾಭದಾಯಕನೇ ಅಲ್ಲ. ಹಾಗಾಗಿ ತಾವುಗಳು ಮಿನರಲ್ ಮಿಕ್ಸ್ಚರ್ನ ಬಳಕೆ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಹಸು ಕರೆಕ್ಟಾಗಿ ಈಟಿ ಬರ್ತದೆ, ಸೆಮೆನ್ ಕೊಡಿಸಿದಂಥ ಸೆಮೆನ್ ಸೆಟ್ ಆಗ್ತದೆ, ಮತ್ತೆ ಅದರದ್ದು ಆರೋಗ್ಯನೂ ಸಹ ಜಾಸ್ತಿ ಚೆನ್ನಾಗಿರುತ್ತೆ. ಸಂಘದ ಅಧ್ಯಕ್ಷ ಆರ್ ಸತೀಶ್ ಮಾತನಾಡಿ, ಉತ್ಪಾದಕರು ಸಂಘಕ್ಕೆ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕು. ಕಾರ್ಯಕಾರಿ ಮಂಡಳಿ ಹಾಗೂ ಉತ್ಪಾದಕರ ಜೊತೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಫ್ಯಾಟ್ ಆಧಾರದ ಮೇಲೆ ಹಾಲು ಖರೀದಿಸುವುದನ್ನ ಮಾಡಲಾಗುವುದು ಎಂದು ತಿಳಿಸಿದರು. ಸರ್ಕರಿಸಿ ಎಲ್ಲ ಒಂದು ಇದು ಮಾಡಿದ್ರೆ ನಮ್ಮ ಡೈರಿಯಲ್ಲಿ ಫ್ಯಾಟ್ ಹಾಕಿ ಅವ್ರಿಗೆ ಗೊತ್ತಲ್ಲ ರೇಟ್ ಕೊಡೋಕ್ಕೆ ನಾವು ಆಡಳಿತ ಮಂಡಳಿ ಕಂಪ್ನಿಯವ್ರು ಮಾತಾಡಿ ಎಲ್ಲ ಇದು ಮಾಡಿ ನಾವು ದಿವಸ ಅದನ್ನು ಇದಕ್ಕೆ ತಗೊಂಡ್ಬಿಡ್ತೀವಿ ಅಂತ ಹೇಳಿ ನಾವು ಸಭೆಯಲ್ಲಿ ಬರಡು ರಾಸುಗಳಿಗೆ ಚಿಕಿತ್ಸೆ ಹಾಗೂ ಸಂಘಕ್ಕೆ ಉತ್ತಮ ಗುಣಮಟ್ಟದ ಅತಿ ಹೆಚ್ಚಿನ ಹಾಲು ಪೂರೈಸುವವರಿಗೆ ಬಹುಮಾನ ವಿತರಣೆ ಮಾಡಬೇಕೆಂದು ಪ್ರಸ್ತಾಪಿಸಲಾಯಿತು. 2 ವರ್ಷಕ್ಕೊಂದ್ಸಾರಿ ಆದ್ರೂ ನಮ್ಮ ಹಾಲಿನ ಸೊಸೈಟಿ ಇದ್ರ ಕಡೆ ಸಹಕಾರ ಸಂಘದಿಂದ ಬರಡು ಹಸುಗಳ ತಪಾಸಣೆ ಮಾಡಿಸ್ಬೇಕು. ಇದು 2 ವರ್ಷದಿಂದ ಇತ್ತೀಚೆಗೆ ಮಾಡಿಸಿಲ್ಲ. ಅದನ್ನು ಮಾಡಿಸ್ಬೇಕು. ಯಾಕೆ ನಮ್ಮ ಕಮಿಟಿಯವರು ಅದನ್ನು ಎಚ್ಚೆತ್ಕೊಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ
ಅವು ಬರ್ತಾ ಇಲ್ಲ. ಸುಮಾರು 8 ತಿಂಗಳು 9 ತಿಂಗಳಾದರೂ ಬರಲ್ಲ. ಅದಕ್ಕೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಕೊಬೇಕು. ಅದನ್ನು ಸ್ವಲ್ಪ ಅವೇರ್ನೆಸ್ ಮೂಡಿಸಿದ್ರೆ ರೈತರಿಗೆ ಅದು ಸ್ವಲ್ಪ ಇದಾಗ್ತದೆ ಅಂತ ನನ್ನ ಭಾವನೆ. ಒಳ್ಳೆ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ನಮ್ಗೆ ಬೇಕಾಗಿ ಇಲ್ಲಿ ನಮ್ಮ ಸಂಘಕ್ಕೆ ಇದುವರೆಗೂ ಮೊದಲನೇ ಸ್ಥಾನದಲ್ಲಿ ಬರ್ತಾಯಿದೆ. ಅದೇ ರೀತಿ ಏನು ಪ್ರೈಸಿಗೆ ತಗೊಂಬರ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ನಾವು ಇದಾಗ್ತಾಯಿದ್ದೀವಿ. ಅದೇ ಟೈಪ್ ನಮ್ಮ ಸಂಘದಲ್ಲಿ ಅತಿ ಹೆಚ್ಚು ಯಾರು ಕೊಡ್ತಾರೆ ಕಷ್ಟಪಟ್ಟು ಅವರಿಗೆ ಒಂದು ಏನಂತಾರೆ ಬಹುಮಾನ ರೂಪದಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡೋ ಕಾರ್ಯ ಮುಂದಿನಿಂದ ಮಾಡಲಿ ಅಂತ ನನ್ನ ಅನಿಸಿಕೆ. ಕಷ್ಟ ಬಿದ್ದು ಹಾಲಾಗ್ತಾರೆ, ಕಾಂಪಿಟೇಷನ್ ಕಷ್ಟ ಇದೆ. 37 47 ನಾನು 2 ಲೀಟ್ರ್ ಹಾಕ್ತೀನಿ, ನನಗೂ ಇಂಥ ಅವ್ರಿಗೆ ಎಷ್ಟು ಕಷ್ಟ ಇದೆ. ದುಡ್ಡು ಬರ್ತದೆ ಅನ್ನೋ ಪ್ರಶ್ನೆ ಬೇರೆ. ಅವರಿಗೆ ಒಂದು ಸನ್ಮಾನ ಮಾಡಬೇಕು, ಅವ್ರಿಗೆ ಒಂದು ಪ್ರಶಸ್ತಿ ಕೊಡಬೇಕು. ಅದು ನನ್ನ ಪ್ರಶ್ನೆ. ಕೊಡ್ರಿ, ಕೂರಿಸ್ರಿ, 1 2 ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಇದೆ. ಮಾಡ್ತಾ ಇದ್ದಾರೆ. ಮಾಡ್ರಿ. ಆಮೇಲೆ ಇವತ್ತು ಪ್ರಶ್ನೆ ಬಂದಿದ್ದು ಒಳ್ಳೇದಾಯ್ತು. ಪ್ರಶ್ನೆ ಬಾರದೆ ನಮ್ಮ ಕಮಿಟಿಯವರಿಗಾಗಲಿ ಚರ್ಚೆ ಆಗಿತ್ತು ಹಿಂದೆ. ಈಗಾಗಲೇ ಈ ಸಭೆಗೆ ಮುಂಚಿತವಾಗಿದೆ. ಕಾರ್ಯಕ್ರಮದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಕುಮಾರ್, ಗ್ರಾಮದ ಹಿರಿಯ ಮುಖಂಡರಾದ ಬಿಎನ್ ಕೃಷ್ಣಯ್ಯ, ಎಂಸಿ ಜಗದೀಶ್, ಎಂಜಿ ನವೀನ್ ಕುಮಾರ್, ಸಂಘದ ಉಪಾಧ್ಯಕ್ಷ ಎಂಎಸ್ ಕೃಷ್ಣಪ್ಪ, ನಿರ್ದೇಶಕರಾದ ಎಂಕೆ ರಾಜಶೇಖರ್, ಎಂಎನ್ ರಾಮಚಂದ್ರಾಚಾರಿ, ಬಿ ದ್ಯಾವಪ್ಪ, ಎಂಸಿ ಅಶೋಕ್, ಎಂ ಮನೋಹರ್, ತಿನ್ಕಲ್ಲು ಶ್ರೀನಿವಾಸಪ್ಪ, ಆರ್ ವೆಂಕಟೇಶ್, ಎಂಎನ್ ವೆಂಕಟೇಶ್ ಗೌಡ, ಪ್ರಮೀಳಮ್ಮ, ಎನ್ ಸವಿತಾ, ವೆಂಕಟ ಲಕ್ಷ್ಮಮ್ಮ, ಸಿಬ್ಬಂದಿ ವರ್ಗದವರಾದ ಎಂಎಸ್ ರಾಮಕೃಷ್ಣ, ಎಂಸಿ ನಾಗರಾಜ್, ಆರ್ ನಾಗೇಶ್ ಸೇರಿದಂತೆ ಹಾಲು ಉತ್ಪಾದಕರು, ಷೇರುದಾರರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಅವತ್ತು ನಗದಿದ್ದು ಮಾರ್ಚ್ 31ನೇ ತಾರೀಕು 6,130 ರೂಪಾಯಿ 6 ಪೈಸೆ. ಡಿಸಿಸಿ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಇರ್ತಕ್ಕಂಥದ್ದು ಮೊತ್ತ 47,321 ರೂಪಾಯಿ 88 ಪೈಸೆ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 27,102 ರೂಪಾಯಿ 21 ಪೈಸೆ. SFSCS ಮಲ್ಮಾಚನಹಳ್ಳಿ 1,984 ರೂಪಾಯಿ 72 ಪೈಸೆ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಮೊತ್ತ 45,250 ರೂಪಾಯಿ 69 ಪೈಸೆ. ಕೆನರಾ ಬ್ಯಾಂಕ್ ಮೇಲೂರು ಶಾಖೆಯಲ್ಲಿ ಇರ್ತಕ್ಕಂಥದ್ದು 2,306 ರೂಪಾಯಿ. ಕರ್ನಾಟಕ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಇರ್ತಕ್ಕಂಥದ್ದು 12,22,600 ರೂಪಾಯಿ 59 ಪೈಸೆ. ಒಟ್ಟು ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಮೊತ್ತ 13,46,566 ರೂಪಾಯಿ 9 ಪೈಸೆ. ಇನ್ನು ಹೂಡಿಕೆಗಳು ಏನೇನಿದೆ ಅಂತಂದರೆ ಒಕ್ಕೂಟದ ಶೇರ್ನಲ್ಲಿ ಇರ್ತಕ್ಕಂಥದ್ದು 25,56,222 ರೂಪಾಯಿ 60 ಪೈಸೆ. ಡಿಸಿಸಿ ಬ್ಯಾಂಕ್ FDಯಲ್ಲಿ ಇರ್ತಕ್ಕಂಥದ್ದು 48,753 ರೂಪಾಯಿ. TAPCMS ಶಿಡ್ಲಘಟ್ಟ ಖಾತೆಯಲ್ಲಿ ಇರ್ತಕ್ಕಂಥ ಠೇವಣಿ ಇದು ಇನ್ನೊಂದು ಇದೆ, ಇದು ದಾಖಲೆ ಇಲ್ಲ, 8,162 ರೂಪಾಯಿ 25 ಪೈಸೆ. ವಿದ್ಯುತ್ ಠೇವಣಿ 46,608 ರೂಪಾಯಿ. TAPCMS ಷೇರು 3 ರೂಪಾಯಿ. ಜಿಲ್ಲಾ ಸಹಕಾರಿ ಯೂನಿಯನ್ ಷೇರು 3,000. ಡಿಸಿಸಿ ಬ್ಯಾಂಕ್ ಷೇರು 25,000. ವಿದ್ಯುತ್ ಡಿಪಾಸಿಟ್ ಈ ವರ್ಷ ಕಟ್ಸ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಅಪ್ಗ್ರೇಡ್ ಮಾಡಿದಾಗ ಅವರು ಡಿಪಾಸಿಟ್ ಅಂತ